ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬಿಜೆಪಿ ಪಾರ್ಟಿ ವತಿಯಿಂದ ಹೊಸಕೋಟೆ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯ ಉದ್ದೇಶ ಕಾಂಗ್ರೆಸ್ ಪಕ್ಷದ ಕಚೇರಿಗಳಂತೆ ಪೊಲೀಸ್ ಠಾಣೆಗಳು ಮತ್ತು ಅಧಿಕಾರಿಗಳು ಕೆಲಸ ನಿರ್ವಹಿಸುತ್ತಿದ್ದು ಏಕಪಕ್ಷೀಯವಾಗಿ ಅಮಾಯಕರ ಮೇಲೆ ಅಮಾನುಷವಾಗಿ ಕೇಸನ್ನು ದಾಖಲಿಸಿರ್ತಕ್ಕಂಥದ್ದು ಮತ್ತು ಕೇಸನ್ನು ಯಾರು ದೂರನ್ನು ಕೊಡಬೇಕಾದ್ರೆ ಅವ್ರ ಮೇಲೆ ಪ್ರತಿ ದೂರನ್ನು ದಾಖಲಿಸಿ ಅವ್ರಿಗೆ ಬದುಕಿ ಹಾಕಿ ಭಯ ಇಡಿಸ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳನ್ನು ಅದ್ರ ಜೊತೆಗೆ ತಾಲೂಕಿನಾದ್ಯಂತ ಅಕ್ರಮ ವ್ಯವಹಾರಗಳು ಅನೇಕ ಚಟುವಟಿಕೆಗಳು ಹೆಚ್ಚಾಗಿದ್ದು ಗಾಂಜಾ, ಇಸ್ಪೀಟು ಮತ್ತು ಗ್ಯಾಸ್ ಇನ್ನಿತರ ದಂಧೆಗಳು ಹೆಚ್ಚಾಗಿದೆ ಅಂತ ಆರೋಪ ಮಾಡಿ ಮಾಜಿ ಸಚಿವ ಎನ್ ಬಚ್ಚೇಗೌಡರ ನೇತೃತ್ವದಲ್ಲಿ ಯುವ ನಾಯಕ ಶರತ್ ಬಚ್ಚೇಗೌಡರ ಉಪಸ್ಥಿತಿಯಲ್ಲಿ ಮಲ್ಲೇಶ್ವರಂ ಶಾಸಕರ ಅಶ್ವಥ್ ನಾರಾಯಣ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿದ್ದು ಈ ಒಂದು 543 ಜನ ಪೊಲೀಸ್ ಸಿಬ್ಬಂದಿಗಳು ಜೊತೆಗೆ DYSP, SP, CPIಗಳು, SIಗಳು ಒಟ್ಟಾರೆಯಾಗಿ 543 ಜನ ಪೊಲೀಸ್ ಸಿಬ್ಬಂದಿಗಳ ಕಾವಲಿನಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆಯನ್ನು ಹೊಸಕೋಟೆಗೆ ನಡೆಸಿರ್ತಕ್ಕಂಥದ್ದು. ಬಿಜೆಪಿ ಪಕ್ಷದ ಕಚೇರಿಯಿಂದ ಹೊರಟು JC ಸರ್ಕಲ್ ಮುಖಾಂತರವಾಗಿ KE ವೃತ್ತದಿಂದ ಪೊಲೀಸ್ ಠಾಣೆಗಳಿಗೆ ಬಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಅರ್ಧ ಗಂಟೆಗಳ ಕಾಲ ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಬಿಜೆಪಿ ಕಾರ್ಯಕರ್ತರು ತಾಲೂಕಿನ ನಡೆದಿರ್ತಕ್ಕಂಥ ಅವ್ಯವಹಾರಗಳನ್ನು, ಅಕ್ರಮಗಳನ್ನು, ಜೊತೆಗೆ ಏನೊಂದು ಪೊಲೀಸ್ ಠಾಣೆಗಳಿದೆ, ಸರ್ಕಾರಿ ಕಚೇರಿಗಳಿದ್ದಾವೆ, ಇವೆಲ್ಲ ಕಾಂಗ್ರೆಸ್ ಆಫೀಸ್ಗಳಾಗಿ ಮಾರ್ಪಟ್ಟಿವೆ. ದಲ್ಲಾಳಿಗಳ ಮುಖಾಂತರವಾಗಿ, ಮಧ್ಯವರ್ತಿಗಳ ಮುಖಾಂತರವಾಗಿ ಕಾರ್ಯಗಳು ನಡೀತಾ ಇದ್ದು ಅಕ್ರಮ ದಂಧೆಗಳಿಗೆ ಕುಮ್ಮಕ್ಕು ನೀಡ್ತಾ ಇದ್ದಾರೆ ಸ್ಥಳೀಯ ಶಾಸಕರು ಮತ್ತು ಸಚಿವರು ಅಂತೇಳಿ ಆರೋಪ ಮಾಡಿ ಪ್ರತಿಭಟನೆಯನ್ನು ಮಾಡಿ ಒಂದು ಬೆಂಗಳೂರು ಗ್ರಾಮಾಂತರ SP ಆಗಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ಮನವಿಯನ್ನು ನೀಡಿರ್ತಕ್ಕಂಥದ್ದು. ಪ್ರತಿಭಟನೆಯನ್ನು ನಡೆಸಿಕೊಂಡು ಬಂದಂಥ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಅರ್ಧ ಗಂಟೆಗಳ ಕಾಲ ರಸ್ತೆಯನ್ನು ಬಂದ್ ಮಾಡಿ ವಾಹನಗಳು ಕಿಲೋಮೀಟರ್ ಗಟ್ಟಲೆ ನಿಂತು ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರಯಾಣಿಕರು, ವಾಹನ ಸವಾರರು ಬಿಸಿಲಿನಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದರೆಲ್ಲದರ ಮಧ್ಯೆಯೂ ಒಂದು ಖಾಸಗಿ ಕಾರಿನಲ್ಲಿ ಆಸ್ಪತ್ರೆಗೆ ಸಣ್ಣ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿರ್ಬೇಕಾದ್ರೆ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ದನ್ನು ಅವ್ರಿಗೆ ದಾರಿ ಮಾಡಿಕೊಟ್ಟು ಮತ್ತು ಆಂಬ್ಯುಲೆನ್ಸ್ಗೆ ಸಹಿತ ದಾರಿ ಮಾಡಿಕೊಟ್ಟು ಆ ವಾಹನಗಳನ್ನು ತೆರವುಗೊಳಿಸಿ ಮಾಡಿಕೊಟ್ಟು ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶರತ್ ಬಚ್ಚೇಗೌಡರು ಮತ್ತು ಬಚ್ಚೇಗೌಡರು ಅಶ್ವಥ್ ನಾರಾಯಣರವರು ಈ ಒಂದು ಸಮ್ಮಿಶ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದ್ದು ಒಂದು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಸಿದ್ದರಾಮಯ್ಯವರು ಕುಮಾರಸ್ವಾಮಿ ಅವರನ್ನ ಜರಿತಾ ಇದ್ದರು. ಬಟ್ ಈಗ ಅವರೇ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಈ ಸಮ್ಮಿಶ್ರ ಸರ್ಕಾರ ಆಡಳಿತ ವೈಫಲ್ಯ ಆಗಿದೆ. ಈ ಸರ್ಕಾರ ಬಹಳ ದಿನಗಳ ಕಾಲ ಉಳಿಯೋದಿಲ್ಲ. ಜೊತೆಗೇ ಹೊಸಕೋಟೆ ತಾಲೂಕಿನಲ್ಲಿ ಶಾಸಕರಾಗಿರ್ತಕ್ಕಂಥ ಮತ್ತು ಸಚಿವರಾಗಿರ್ತಕ್ಕಂಥ ನಾಗರಾಜರವರು ದುರಾಡಳಿತಕ್ಕೆ ಕುಮ್ಮಕ್ಕು ನೀಡ್ತಾ ಇದ್ದಾರೆ, ಅಕ್ರಮ ದಂಧೆಗಳಿಗೆ ಕುಮ್ಮಕ್ಕು ನೀಡ್ತಾ ಇದ್ದಾರೆ ಅಂತೇಳಿ ಧಿಕ್ಕಾರಗಳನ್ನು ಕೂಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ಕಾಣ್ತಾ ಇದ್ದೀರಾ. ಸರ್ಕಾರದ ವಿರುದ್ಧ ವಸತಿ ಸಚಿವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಒಂದು ನಮ್ಮ ಪ್ರತಿಭಟನೆ ಪೊಲೀಸರ ಮತ್ತು ಅಧಿಕಾರಿಗಳ ವಿರುದ್ಧವಾಗಿದೆ. ಇವರು ಏಕಪಕ್ಷೀಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಒಂದು ಕಾಂಗ್ರೆಸ್ ಕಚೇರಿಗಳಂತೆ ಕಾಂಗ್ರೆಸ್ ಚೇಲಾಗಳೆಂಬತಕ್ಕಂಥ ಪದವನ್ನು ಸನ್ಮಾನ್ಯ BN ಬಚ್ಚೇಗೌಡರು ಬಳಸಿರ್ತಕ್ಕಂಥದ್ದು. ಈ ಎಲ್ಲ ಈ ಒಂದು ತಾಲೂಕಿನಲ್ಲಿ ಏನು ನಡೀತಾ ಇದೆ ಅಕ್ರಮಗಳ ವಿರುದ್ಧ ನಾವು ಇವತ್ತು ಆಕ್ರೋಶನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ನಡೆಸಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಮಾಜಿ ಸಚಿವ BN ಬಚ್ಚೇಗೌಡರು ತಿಳಿಸಿದ್ದಾರೆ. ನೋಡಿ, ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತು ವಾಹನ ಸವಾರರು ಅರ್ಧ ಗಂಟೆಗಳು ಹೆಚ್ಚು ಕಾಲ ಪರದಾಡ್ತಾ ಇರ್ತಕ್ಕಂಥದ್ದು. ಮತ್ತು ಒಂದು ಆಂಬ್ಯುಲೆನ್ಸು ಮತ್ತು ಖಾಸಗಿ ಕಾರಿನಲ್ಲಿ ಒಬ್ಬ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದು ಪೊಲೀಸರು ಕಾರ್ಯಕರ್ತರು ಮನವೊಲಿಸಿ ಅವರಿಗೆ ದಾರಿಯನ್ನು ಬಿಟ್ಕೊಟ್ಟು ಆ ವಾಹನಗಳನ್ನು ಚಲಿಸೋದಕ್ಕೆ ಅನುವು ಮಾಡಿಕೊಟ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರ ಪರವಾಗಿ ಏನೊಂದು ತಾಲೂಕಿನಲ್ಲಿ ಅವ್ಯವಹಾರ ಅಕ್ರಮ ನಡೀತಾ ಇದೆ ವಿರುದ್ಧವಾಗಿ ಅದನ್ನು ತಡೆಗಟ್ಟುವಂತೆ ಶಿಸ್ತಿನ ರೀತಿಯಲ್ಲಿ ಕಾನೂನು ಪರ ಕಾರ್ಯನಿರ್ವಹಿಸತಕ್ಕಂಥ ಮನವಿಯನ್ನು ಸ್ವೀಕರಿಸಿದ SP ಶಿವಕುಮಾರ್ ಅವರು ಮಾತನಾಡಿ ಒಂದು ತಿರುಮಲಶೆಟ್ಟಿಹಳ್ಳಿ ಪೊಲೀಸ್ ಠಾಣೆಯ CPI ಅವರನ್ನು ವರ್ಗಾವಣೆ ಮಾಡಿ ಚುನಾವಣೆ ಉದ್ದೇಶದಿಂದ ವರ್ಗಾವಣೆ ಮಾಡಿದ್ದೇವೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದರು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಲ್ಲ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ. ಇದಕ್ಕಿಂತ ಅವಮಾನ ಯಾರೊಬ್ಬ ಮುಖ್ಯಮಂತ್ರಿಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟೆಲ್ಲ ಅವಮಾನ ಆದ್ರೂ ಯಾವ ಒಂದು ಸ್ವಾಭಿಮಾನ ಇಲ್ಲದೆ ಇದನ್ನೆಲ್ಲ ಸಹಿಸಿಕೊಂಡು ನಡ್ಕೊಂಡು ಹೋಗ್ತಿರಂತ ಕುಮಾರಸ್ವಾಮಿ ಅವರಿಗೆ ನಾವು ಏನ್ ಹೇಳ್ಬೇಕು? ನಿಜಕ್ಕೂ ನಿಮಗೇನೋ ಸ್ವಾಭಿಮಾನ ಇದೆ, ಈ ನಾಡಿನ ಜನತೆ ಮೇಲೆ ನಿಮ್ಗೇನಾದ್ರು ಗೌರವ ಇದೆ, ಇಂಥ ಒಂದು ಪರಿಸ್ಥಿತಿಯನ್ನ ನೀವು ನೇರವಾಗಿ ಎದುರಿಸಿ ಇಂಥವ್ರಿಗೆ ಪಾಠ ಕಲಿಸಿ ನಾನು ಮುಖ್ಯಮಂತ್ರಿ ಅನ್ನುವಂಥದ್ದನ್ನ ನೀವೇ ಸ್ವತಃ ಅಸಹಾಯಕರಾಗಿ ನೀವು ನಾನು ಅಸಹಾಯಕನಾಗಿ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಹೊರತು ನಾನೆಲ್ಲೋ IVF ಬೇಬಿ. ಈಗಾಗಲೇ
ನಾವು ತಮಗೆ ಆ ಸ್ಟೇಷನ್ಗೆ ಸಂಬಂಧಪಟ್ಟಂತ ಇನ್ಸ್ಪೆಕ್ಟರ್ ಅವರನ್ನ ವರ್ಗಾವಣೆ ಮಾಡಿದ್ದೀವಿ. ಯಾವುದೇ ಪಕ್ಷ ಅಥವಾ ಯಾವುದೇ ವರ್ಗದ ಪರವಾಗಿ ಕೆಲಸವನ್ನು ಮಾಡಿಲ್ಲ, ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡ್ತೀವಿ. ನಾವೆಲ್ಲರೂ ದಯಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ರೀತಿಯಲ್ಲಿ ಇದು ಅಂತಾರಾಷ್ಟ್ರೀಯ ಹೈವೇ ಆಗಿರೋದ್ರಿಂದ ಸಾಕಷ್ಟು ವೆಹಿಕಲ್ಗಳು ಮಹಿಳಾಸು ಮತ್ತು ಈ ಕಡೆ ಇಂಟರ್ಸ್ಟೇಟ್ ಹೋಗಬೇಕಾಗಿರೋದ್ರಿಂದ ದಯವಿಟ್ಟು ಮನೆ ಪತ್ರ ಕೊಡಬೇಡ್ರಿ. ಇನ್ನು ತಿರುಮಶೆಟ್ಟಳ್ಳಿ ಪೊಲೀಸ್ ಠಾಣೆಯಲ್ಲಿ 3 ಜನ ಸೇವೆಯನ್ನು ಅಮಾನತುಗೊಳಿಸಬೇಕು. ನಾನು ಹೇಳ್ತಾ ಇದ್ದೀನಿ ಸರ್, ಬಿಡಿ ನಾನು ಇಲ್ಲ ನಾನು ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ ಬೇಕು. ನಾವು ಹೊಸಕೋಟೆ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಪೊಲೀಸು ಮತ್ತು ಕಾನೂನಿನ ದುರಸ್ಥಿತಿ ಬಗ್ಗೆ ನಾವಿವತ್ತು ತಾಲೂಕಿನ ಪ್ರತಿಯೊಂದು ಗ್ರಾಮ, ಹೋಬಳಿ ಎಲ್ಲ ಕಡೆಯಿಂದ ಸೇರಿ ಇವತ್ತು 10,000ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಸೇರಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಇಲ್ಲಿ ಹೊಸಕೋಟೆಯಲ್ಲಿ ಪೊಲೀಸ್ ಸ್ಟೇಷನ್ಗಳು ವಿಶೇಷವಾಗಿ ಪರಿವರ್ತನೆಗೊಂಡು ಕಾಂಗ್ರೆಸ್ ಕಚೇರಿಗಳಾಗಿ ಕೂತಿವೆ. ಇವತ್ತು ಸಾಮಾನ್ಯ ಜನಕ್ಕೆ, ಸಾರ್ವಜನಿಕರಿಗೆ ಯಾರಿಗೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಎಲ್ಲ ಕಡೆ ಪೊಲೀಸ್ ಎಂಟ್ರಿ ಆಗ್ತಾನೆ ಯಾವ ಪಕ್ಷ ಅಂತ ಹೇಳಿದ ಮೇಲೇ ಅವ್ರಿಗೆ ನ್ಯಾಯ ಸಿಗೋದು. ಅದಕ್ಕೆ ಮೊದಲು ಅವರು ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೂ ರೆಡಿ ಆಗಿರೋದಿಲ್ಲ. ಇವತ್ತು ನಮಗೆಲ್ಲರಿಗೂ ತಿಳಿದಂಗೆ ಯಾರೋ ಇಬ್ಬರು ರೋಡಲ್ಲಿ ಜಗಳ ಆಡಿ ಏನೋ ಆದರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಯಾರಿರ್ತಾರೋ ಅವ್ರ ಹೆಸರನ್ನ ರಾಜಕೀಯವಾದ ಉದ್ದೇಶ ಇಟ್ಕೊಂಡು ಅವ್ರ ಹೆಸರನ್ನ ಸೇರಿಸಿ A1A2 ಆಗಿ ಅಕ್ಯೂಸ್ ಮಾಡ್ತಿದ್ದಾರೆ. ಇದನ್ನೆಲ್ಲ ಪೊಲೀಸ್ ಇಲ್ಲಿ ಏನಿದೆಯೋ ರಾಜಕೀಯದವ್ರ ಜೊತೆ ಮಿಲಾಖತ್ತಾಗಿ ರಾಜಕೀಯದ ಕಾಂಗ್ರೆಸ್ ಪಕ್ಷದ ಥರ ಒಂದು ವರ್ತನೆ ನಡೀತಾ ಇದೆ. ಅದರಿಂದ ಅದರ ವಿರೋಧವಾಗಿ ಪ್ರತಿಭಟನೆ ನಡೆಸಿದ್ವಿ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕು ಆಫೀಸ್ ಇರ್ಬೋದು, ಯಾವುದೇ ಒಂದು ಸರ್ಕಾರಿ ಕಚೇರಿ ಇರ್ಬೋದು, ಎಲ್ಲ ಕಡೆ ಕೂಡ ದಳ್ಳಾಳಿಗಳ ಒಂದು ಹಾವಳಿ ಆಗೋಗಿದೆ. ಸಾರ್ವಜನಿಕರು ಯಾರು ಕೂಡ ಸ್ವಯಂ ಆಗಿ ಅಲ್ಲಿ ಪೊಲೀಸ್ ಕಚೇರಿಗಳನ್ನ ಎಂಟ್ರಿ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾರನ್ನಾದ್ರೂ ಒಬ್ರು ಏಜೆಂಟ್ ಇಟ್ಕೊಂಡು ಏಜೆಂಟ್ ಮೂಲಕ ಮಾತ್ರ ಆಫೀಸ್ ಒಳಗೆ ಹೋದ್ರೆ ಏನಾದರೂ ಕೆಲಸ ನಡೆಯುತ್ತೆ. ಎಲ್ಲರ ಹತ್ರ ಕೂಡ 5, 10, 15, 20 ಸಾವಿರ, 1 ಲಕ್ಷದವರೆಗೂ ಸುಲಿಗೆ ಆದರೆ ಮಾತ್ರ ಸಾಮಾನ್ಯವಾದ ಕೆಲಸ ಏನಾಗಬೇಕು ಆ ಕೆಲಸ ಆಗ್ತಾ ಇದೆ. ಇವತ್ತು ಇದನ್ನೆಲ್ಲ ನಿಯಂತ್ರಣ ಮಾಡೋರು ಯಾರೂ ಇಲ್ಲ, ನೋಡ್ಕೊಳ್ಳೋರು ಯಾರೂ ಇಲ್ಲ. ಅದಲ್ಲದೆ ಇವತ್ತು ಮಾದಕ ಪದಾರ್ಥಗಳ ಏನಿರ್ಬೋದು, ದಂಧೆ ಇರ್ಬೋದು, ಇಸ್ಪೀಟ್ ದಂಧೆ ಇರ್ಬೋದು ಅಥವಾ ಗ್ಯಾಸ್ ದಂಧೆ ಇರ್ಬೋದು, ಅದನ್ನೆಲ್ಲ ಕೂಡ ಕೋಳಿ ಪಂದ್ಯಗಳಿಂದ ನಾನಾ ರೀತಿಗಳನ್ನು ಎಲ್ಲ ಕಾಂಗ್ರೆಸ್ ನಾಯಕರ ಬೆಂಬಲದಿಂದ ನಡೆಸ್ಕೊಂಡು ಅವರು ಅದರಿಂದ ಬಂದಿರತಕ್ಕಂಥ ಏನು ಕಾಸಿದೆಯೋ ಅದರಲ್ಲಿ ಸುತ್ತಮುತ್ತಿರತಕ್ಕಂಥ ವ್ಯವಸ್ಥೆನ ಹಾಳು ಮಾಡ್ತಿದ್ದಾರೆ. ಹೊಸಕೋಟೆ ತಾಲೂಕು ಇವತ್ತು ಪೂರ್ತಿ ಯುವಕರಿಗೆ ಯಾರಿಗೂ ಉದ್ಯೋಗ ಇಲ್ಲ, ಕಳಪೆ ಕಾಮಗಾರಿ ಆಗಿದೆ. ಸರ್ಕಾರಿ ಜಾಗಗಳು ಯಾವೆಲ್ಲ ಇದೆಯೋ ಆ ಸರ್ಕಾರಿ ಜಾಗಗಳನ್ನ ಎಲ್ಲ ಕೂಡ ಇವತ್ತು ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಯಾರು ಕೂಡ ನೋಡೋಂಥವರಿಲ್ಲ. ಶಾಸಕರು ಕೂಡ ಯಾವುದೇ ಒಂದು ಗಮನ ಕೊಟ್ಟಿಲ್ಲ ನಮ್ಮ ಕ್ಷೇತ್ರದ ಬಗ್ಗೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ. ಬಿಸಿಲಾಗಿದೆ, ಎಲ್ಲ ಊರುಗಳಲ್ಲಿ ಬೋರ್ಗಳು ನಿಂತೋಗಿದೆ, ಕುಡಿಯೋಕ್ಕೆ ನೀರು ಯಾರಿಗೂ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಒಂದು ಚೂರು ಕೂಡ ಗಮನ ಇಲ್ಲ. ಇದ್ರ ಬಗ್ಗೆ ಎಲ್ಲ ನಾವು ಒಂದು ಸೇರಿ ಹೊಸಕೋಟೆ ತಾಲೂಕಲ್ಲಿ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಇವತ್ತೀಗ ನಾವು ಮಾಡಿರ್ತಕ್ಕಂಥ ಪ್ರತಿಭಟನೆ ಒಂದು ಶಾಂತಿಯುತವಾದ ಪ್ರತಿಭಟನೆ ಆಗಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಿರ್ಲಕ್ಷ್ಯ ಮುಂದೆ ನಡೆದುಕೊಳ್ತಾ ಬಂದರೆ ನಾವು ಏನು ಪ್ರತಿಭಟನೆ ಮಾಡಿದಿರೋ ಇನ್ನೊಂದು ಘೋರ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ನಮ್ಮ ತಾಲೂಕಿನ ಜನತೆಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೀವಿ. ಕೆಲವರು ಒಳ್ಳೆಯರಿದ್ದಾರೆ, ನಾನು ಹೋಲ್ಸೇಲಾಗಿ ಎಲ್ಲ ಕೆಟ್ಟವರಿದ್ದಾರೆ ಅಂತ ಹೇಳೋದಿಲ್ಲ. ಕೆಲವು ಅಧಿಕಾರಿಗಳು ಒಳ್ಳೆಯರಿದ್ದಾರೆ, ಕೆಲವು ಅಧಿಕಾರಿಗಳು ಚಮಚಗಳಂಗೆ MLA ಮಿನಿಸ್ಟ್ರು ಅಂದ್ಕೊಂಡು ಅವ್ರು ಚಮಚಗಳಂಗೆ ಕೆಲಸ ಮಾಡ್ತಾಯಿದ್ದಾರೆ, ಚಮಚಗಳವರು. ಅದಕ್ಕೆ ನಾನು ಹೇಳೋದು, ಇವತ್ತು ಹೊಸಕೋಟೆಗೆ ಸೀಮಿತವಾಗಿ ಹೋರಾಟ ಮಾಡಿದ್ದೀವಿ. ಇನ್ನು ಮುಂದೆ ಹೋರಾಟ ಇಲ್ಲಿನ ಗೃಹ ಸಚಿವರ ಮನೆ ಮುಂದೆ ಉಗ್ರ ಹೋರಾಟ ಅಥವಾ ಮುಖ್ಯಮಂತ್ರಿಗಳ ಮನೆ ಮುಂದೆ ಉಗ್ರ ಹೋರಾಟ ನಾವು ಮಾಡ್ತೇವೆ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಇನ್ನೇನು ಘೋಷಣೆ ಆಗ್ತದೆ, ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀರಿ. ಜನ ಅದೇ ಉತ್ಸಾಹದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಈ ಜನ ನೋಡಿದ್ರೆ ಅರ್ಥ ಮಾಡ್ಕೋಬೇಕು. ಇವತ್ತು ಜನಕ್ಕೆ ಇವತ್ತು ನರೇಂದ್ರ ಮೋದಿಜಿಯವರು ಮತ್ತೆ ಪ್ರಧಾನಿ ಆಗಬೇಕು, ಈ ದೇಶಕ್ಕೆ ಪ್ರಧಾನಿ ಆಗಬೇಕು ಅನ್ನೋ ಉತ್ಸಾಹದಲ್ಲಿ ಇರ್ತಕ್ಕಂಥದ್ದು ಇವತ್ತು ನಮ್ಮ ಜನ ಕಾಣ್ತಾ ಇರ್ತಕ್ಕಂಥ 2 ಇಶ್ಯೂ. ಹೊಸಕೋಟೆ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇವತ್ತು ಒಂದು ಪ್ರತಿಭಟನೆಯನ್ನು ಈ ತಾಲೂಕಿನಲ್ಲಿ ಮತ್ತು ಈ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ತೋರಿಸಬೇಕು ಅಂತೇಳಿ ಪ್ರತಿಭಟನೆ ಮಾಡಿದಂಥದ್ದು. ಇವತ್ತು ಹೊಸಕೋಟೆ ತಾಲೂಕು ಏನಾಗಿದೆ ಅಂತಂದರೆ
ಇಲ್ಲಿ ಮಂತ್ರಿ ಅಂತ ಏನು ಮಾಜಿ ಶಾಸಕರು ಮಂತ್ರಿ ಇವಾಗ ಆಗಿರ್ತಕ್ಕಂಥವರು ಇವತ್ತು ಅವರಿಗೆ ಬೇಕಾದಂಥ ಅಧಿಕಾರಿಗಳನ್ನು ಎಲ್ಲ ಕಡೆ ಹಾಕ್ಕೊಂಡು ಅಂದರೆ ಒಂದು ಜಾತಿ ವ್ಯವಸ್ಥೆ ಅಂತ ಹೇಳ್ತೀನಿ ನಾನು ಈ ತಾಲೂಕಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ಲ ಅವ್ರ ಸಮಾಜದ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು 6 ಸ್ಟೇಷನ್ ಇದೆ 6 ಸ್ಟೇಷನಲ್ಲೂ ಅವರೇ ಅಧಿಕಾರಿಗಳಿರ್ತಕ್ಕಂಥದ್ದು ಇವತ್ತು ನಮ್ಮ BJP ಕಾರ್ಯಕರ್ತರು ಯಾವುದೂ ನ್ಯಾಯಬದ್ಧವಾಗಿ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ರಕ್ಷಣೆ ಕೊಡುವಂಥ ಕೆಲಸ ಇಲ್ಲ ಅದಕ್ಕೆ ವಿರುದ್ಧವಾಗಿ ಕಂಪ್ಲೇಂಟ್ ತಗೊಂಡು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವ್ರ ಮೇಲೆ ಕೇಸ್ ಹಾಕಿ ಅವನಿಗೆ ಜೈಲಿಗೆ ಕೊಡಿಸೋವಂಥ ಕೆಲಸ ಆಗ್ತಾಯಿದೆ SC ST ಕೇಸು ರೇಪ್ ಕೇಸ್ ರಿಜಿಸ್ಟರ್ ಮಾಡೋದು ರೌಡಿ ಲಿಸ್ಟ್ ಹಾಕೋದು ಗೂಂಡಾ ಆಕ್ಟ್ ಹಾಕೋದು ಇವೆಲ್ಲ ಮಾಡುವಂಥದ್ದು ಅವ್ರ ಪಾರ್ಟಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಅದು MLA ಹೆಸರು ಹೇಳ್ಕೊಂಡು ಮಾಡುವಂಥದ್ದು ಅಣ್ಣ ತಮ್ಮಂದರಿಗೆ ಜಗಳ ತಂದೆ ಮಗನಿಗೆ ಜಗಳ ಹೆಂಡತಿ ಗಂಡನಿಗೆ ಜಗಳ ಊರಿನಲ್ಲಿ ಯಾರೂ ಶಾಂತಿನೇ ಇಲ್ಲ ರೀ ಈ ರೀತಿ ಇವತ್ತು ರಾಜಕಾರಣ ಹೊಸಕೋಟೆನಲ್ಲಿ ನಾನು ಅನ್ಕೋತೀನಿ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ 224 ತಾಲೂಕುಗಳಲ್ಲಿ ಇಷ್ಟು ಕೆಟ್ಟ ಸ್ಥಿತಿ ಇವತ್ತು ಈ ಹೊಸಕೋಟೆ ತಾಲೂಕಲ್ಲಿ ನಡೀತಾ ಇರ್ತಕ್ಕಂಥದ್ದು ಇವತ್ತು ತಾಲೂಕು ಆಫೀಸಲ್ಲಿ ಯಾರ ಕೆಲಸನೂ ಆಗೋದಿಲ್ಲ ಒಂದು ಕೋಡಿ ಕೆಲಸ ಆಗೋದಿಲ್ಲ ಒಂದು ಪಾಣಿ ಕೆಲಸ ಆಗೋದಿಲ್ಲ ಒಂದು ಸರ್ವೆ ಕೆಲಸ ಆಗೋದಿಲ್ಲ ಹಾಗೆ ತಾಲೂಕು ಪಂಚಾಯಿತಿ ಆಫೀಸಲ್ಲೂ ಅಷ್ಟೇ ಎಲ್ಲ ಲಂಚಾರಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಎಲ್ಲ ದುಡ್ಡು ಕೊಟ್ಟರೆ ಕೆಲಸ ಲಂಚ ಇವತ್ತು ಸರ್ ಮುಂದಿನ ಸಬ್ ರಿಜಿಸ್ಟ್ರಾರ್ ಆಫೀಸು ಎಲ್ಲ ಇವತ್ತು ಏಜೆಂಟ್ಗಳು ಎಲ್ಲ ಮಧ್ಯವರ್ತಿಗಳು ಏಜೆಂಟ್ಗಳು ಇವರು ಇವತ್ತು ಈ ಕೆಲಸ ಮುಂದಿನ ಹೋರಾಟ ಏನು ಸರ್ ಮುಂದಿನ ಹೋರಾಟ ಇವತ್ತು ನಾವು ಇದನ್ನು SP ಅವರಿಗೆ ತಿಳಿಸಿದ್ರಿ ಮೇಲಧಿಕಾರಿಗಳಿಗೂ IGPಗೂ ತಿಳಿಸಿದ್ರಿ ಸರ್ ಈ ರೀತಿ ನಾವು ರ್ಯಾಲಿ ಮಾಡ್ತಾ ಇದ್ದೀರಿ ಅಂದರೆ ಪ್ರತಿಭಟನೆ ಪ್ರೊಟೆಸ್ಟ್ ರ್ಯಾಲಿ ನಾಳೆ ನಾವು ಬಂದ್ ಮಾಡ್ತೀರಿ ಹೈವೇನ ಅಂತ ಅವರು ಒಪ್ಕೊಂಡಿಲ್ಲ ಮೊದಲು ಇಲ್ಲ ಬಂದ್ ಮಾಡಬೇಡಿ ಅದು ಹೈವೇ ಈ ತಾಲೂಕಿನಲ್ಲಿ PSLD ರಜೆ ಬದಲಾದ ಕೆಲವು ಕಡೆಯಲ್ಲಿ ಏಕಪಕ್ಷೀಯವಾಗಿ ಕೆಲಸ ಕಾರ್ಯಗಳನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪಗಳನ್ನು ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ರು ಆ ಬಗ್ಗೆ 5 ನ್ಯಾಷನಲ್ ಹೈವೇಯನ್ನು ಬಂದ್ ಮಾಡ್ತಕ್ಕಂಥದ್ದು ಕಾನೂನು ವಿರುದ್ಧ ಆಗುತ್ತೆ ಜನಗಳಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ನಾಯಕರಿಗೆ ಮನವರಿಕೆಯನ್ನು ಮಾಡಿದ ಅವರು ತಮ್ಮ ಬೇಡಿಕೆಯ ಮನವಿಯನ್ನು ನಮಗೆ ಸಲ್ಲಿಸಿ ಅದನ್ನು ನಾವು ಈಡೇರಿಸಿ ಭರವಸೆಯನ್ನು ಕೊಟ್ಟ ನಂತರದಲ್ಲಿ ಈಗ ಶಾಂತಿಯುತವಾಗಿ ಇಲ್ಲಿಂದ ತೆರಳಿದ್ದಾರೆ. ಮೋದಿಯಲ್ಲಿ TSLD ಠಾಣೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಇನ್ಸ್ಪೆಕ್ಟರ್ ಅವರಿದ್ದರು ಅವರ ಬಗ್ಗೆ ಇವರಿಗೆ ಆಕ್ಷೇಪಣೆಗಳಿದ್ದರಿಂದ ಹಿರಿಯ ಅಧಿಕಾರಿಗಳು ಈಗ ವರ್ಗಾವಣೆ ಮಾಡಿ ಬೇರೆಡೆಗೆ ಕಳಿಸಿದ್ದಾರೆ. ಅಲ್ಲಿ ಒಂದು ಹೊಡೆದಾಟದ ಗಲಾಟೆ ಆಗಿತ್ತು. ಆ ಗಲಾಟೆಯಲ್ಲಿ ನ್ಯಾಯಯುತವಾಗಿ ತನಿಖೆ ಮಾಡಿಲ್ಲ ಅಂತಕ್ಕಂಥ ಆರೋಪವನ್ನು ಬಂದಿದ್ದರಿಂದ ಮತ್ತು ಎಲೆಕ್ಷನ್